ಹೇಳ್ತೀನಿ, ನಾಳೆ ಬೆಳಗ್ಗೆ ರಾಜೀನಾಮೆ ಕೊಡು, ನಾಳೆ ಬೆಳಗ್ಗೆ ಚುನಾವಣೆ ನಡೆಸೋಣ, ಆಯಿತಾ? ಜನರ ಆಶೀರ್ವಾದ ನಿನಗಿದೆಯಾ ನನಗಿದೆಯಾ ಜನ ತೀರ್ಮಾನ ಮಾಡ್ತಾರೆ. ಅಭಿವೃದ್ಧಿ ಮಾಡಿದ್ದೀನಿ ಅಂತೆಲ್ಲ, ಅಭಿವೃದ್ಧಿ ಮಾಡಿದ್ರೆ ನೀನ್ಯಾಕೆ ಭಯ ಬೀಳ್ತೀಯಾ? ಬೇರೆಯವ್ರು ಯಾರು ಪಾಕಿಸ್ತಾನದಿಂದ ಬಂದ್ರೇನು, ಹೊಸಕೋಟೆಯಿಂದ ಬಂದ್ರೇನು, ಊಡಿಯಿಂದ ಬಂದ್ರೆ ನಿನಗೇನು? ಯಾರು ಬಂದು ಚುನಾವಣೆಯಲ್ಲಿ ನಿಂತರೆ ನಿನಗೇನು ನೋವು? ಯಾರಾದರೂ ಬರಲಿ, ನೀನು ಅಭಿವೃದ್ಧಿ ಮಾಡ್ತಾ ಇದೆಯಲ್ಲ, ಧೈರ್ಯವಾಗಿ ನೀನು ಚುನಾವಣೆ ಮುಂದುವರಿಸು. ನಮ್ಮ ಚುನಾವಣೆ ಇದ್ದರೆ ನಾವು ಅದನ್ನು ಫೈಟ್ ಮಾಡ್ತೀವಿ ಅಂತ ಹೇಳೋದು ಬಯಸ್ತೀವಿ. ಕೊಂಡು ಹೋಗಲಿ, BBMP ಚುನಾವಣೆಯಲ್ಲಿ ನಿಲ್ಲಿ, ಗೆದ್ಕೊಂಬರಲಿ ಅಂತ ಹೇಳ್ತೀನಿ. ನಾನು ಯಾಕೆ BBMP ಚುನಾವಣೆಗೆ ಹೋಗಿ ನಿಲ್ಲಬೇಕು, ಗೆಲ್ಲಬೇಕು? ನಾನು ಬಂದಿರೋದು ಇಲ್ಲಿ ಮಾಲೂರು ತಾಲೂಕಲ್ಲಿ ಸೇವೆ ಮಾಡೋಕ್ಕೆ. ನಿನ್ನ ವಿರುದ್ಧವಾಗಿ MLAಗೆ ನಿಂತು ಆಸ್ಪಿರೆಂಟು ಎಲೆಕ್ಷನ್ ನಿಂತಿದ್ದೀನಿ. ಜನರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನರು ಸಣ್ಣ ಒಂದು ಪ್ರಮಾಣದಲ್ಲಿ ನನಗೆ ಜನರೆಲ್ಲ ಆಶೀರ್ವಾದ ಮಾಡಿದರು. ನನಗೆ ಅದೃಷ್ಟ ಇಲ್ಲದ್ರೆ ಸೋತಿದ್ದೀನಿ. ಜನರು ನನಗೆ ಯಾರೂ ಮೋಸ ಮಾಡಿಲ್ಲ, ಜನರು ಆಶೀರ್ವಾದ ಮಾಡಿದ್ದಾರೆ. ನಮ್ಗೆ ಅದೃಷ್ಟ ಇರಲಿಲ್ಲ. ಜನರು ಆಶೀರ್ವಾದ ಖಂಡಿತವಾಗಿ ಮಾಡ್ತಾರೆ ಅನ್ನೋದು ನಂಬಿಕೆ ನನಗಿದೆ. ನನ್ನ ಒಂದು ಸರ್ವಿಸ್ ಏನಿದೆ ಮಾಲೂರು ತಾಲೂಕಿಗೆ ನಾನು ಕೊಡೋಂಥ ಕೆಲಸ ಮಾಡ್ತೀನಿ. ಏನು ಕಾರ್ಪೊರೇಷನ್ ಎಲೆಕ್ಷನಲ್ಲಿ ನಿಂತು ಗೆದ್ದು ಬರಲಿ ಅಂತ ಹೇಳ್ತಾಯಿದ್ರೆ ಅವಶ್ಯಕತೆ ಇಲ್ಲ. ಏನು ತಲೆ ಕೆಡ್ಸ್ಕೊಳೋಗಲ್ಲ. ಮಾತಿಗೆ ಮುಂಚೆ ಹೇಳ್ತಾ ಇರ್ತಾರೆ, ಹೊರಗಡೆ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಷ್ಟಪಡಲ್ಲ, ಅವ್ರು ಏನಾದರೂ ವಿರೋಧ ಮಾಡಲಿ ನಾವು ಮಾತಾಡಲ್ಲ ಅಂತಾರೆ. ಪ್ರತಿನಿತ್ಯ ನನ್ನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ನಾವೆಲ್ಲ ಗಮನಿಸಿರ್ದಿರಲ್ಲ. ಡಿ ವಿಜಯಕುಮಾರ್ ಬಗ್ಗೆ ನಾನು ಮಾತಾಡಲ್ಲ ಅಂತಾರೆ, ಪ್ರತಿನಿತ್ಯ ನಮ್ಮ ಬಗ್ಗೆ ನಮ್ಮ ವಿಚಾರನೇ ಮಾತಾಡ್ತಾ ಇರ್ತಾರೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಧರ್ಮಸ್ಥಳ ಧರ್ಮ ಅನ್ನೋದು ನಮ್ಮ ಒಂದು ಧರ್ಮ, ನಮ್ಮ ಹಿಂದುತ್ವ, ನಮ್ಮ ಧರ್ಮ ಅನ್ನೋದು ನಮಗೆಲ್ಲ ಇವತ್ತು ನಾವು ಇಷ್ಟು ಮಾತ್ರ ಚೆನ್ನಾಗಿದ್ದೀವಿ ಅಂದರೆ ಆ ಧರ್ಮಸ್ಥಳ ಮಂಜುನಾಥ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ. ಅಲ್ಲಿ ನಾವು ಊಟ ತಿಂದಿದ್ದೀವಿ, ಪ್ರಸಾದ ತಿಂದಿದ್ದೀವಿ.